ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದರೆ, ಇವತ್ತು ನಾವು ದಾವಣಗೆರೆಯ ಒಂದು ತಾಲೂಕುಗಳಲ್ಲಿ ಏನು ಇದೆ, ಹರಿಹರ ಒಂದು ಕೂಡ ಒಂದು ತಾಲೂಕಾಗಿದೆ. ಈ ಹರಿಹರ ತಾಲೂಕಿನಲ್ಲಿ ನೀವು ಸಿಟಿಗೆ ಬಂದ ತಕ್ಷಣ ನಮಗೆ ಗೊತ್ತಾಗೋದು ಏನಂದರೆ ಹರಿಹರೇಶ್ವರ ದೇವಸ್ಥಾನ, ಅದರ ಜೊತೆಗೆ ತುಂಗಭದ್ರೆ ಇಲ್ಲಿ ಹರ್ಕೊಂಡು ಹೋಗುವಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ಬೋದು. ಹರಿಹರೇಶ್ವರ ಒಂದು ದೇವಸ್ಥಾನಕ್ಕೆ ಎಷ್ಟು ಒಂದು ಖ್ಯಾತಿ ಕೂಡ ಅಷ್ಟೇ ಖ್ಯಾತಿ ತುಂಗಭದ್ರ ಹರಿಯುವುದನ್ನು ನೋಡಲಿಕ್ಕೆ ಎಷ್ಟೋ ಜನ ಮಳೆಗಾಲದಲ್ಲಿ ಬಂದು ನೋಡ್ತಾ ಇರ್ತಾರೆ. ಈ ಸುತ್ತಮುತ್ತಲಿನ ವಾತಾವರಣ ನಿಮಗೆಲ್ಲ ತೋರಿಸ್ಬೇಕು ಒಂದು ದೃಷ್ಟಿಕೋನ, ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ನಿಮ್ಮ ಮನೆಯ ಸದಸ್ಯರು ಎಲ್ಲರೂ ಇಲ್ಲಿ ಬಂದು ಈ ಒಂದು ಸುಂದರವಾದ ಸನ್ನಿವೇಶವನ್ನು ನೋಡ್ಬೋದು. ಇಲ್ಲಿ ಬಂದಾಗ ಆದಷ್ಟು ನೀರಿಗೆ ಇಳಿಯುವಂಥದ್ದು ಮಾಡಬೇಡಿ. ದೂರದಿಂದ ಇಲ್ಲಿ ಇರುವಂಥ ಒಂದು ಸೊಬಗನ್ನು ನೀವು ನೋಡಬೇಕು. ಮಳೆಯುವ ನೀರು ಹೇಗೆ ಒಂದು ರಭಸದಿಂದ ಇಲ್ಲಿ ಹರಿತಾ ಇದೆ. ಈ ನೀರು ನಮ್ಮ ಮಂತ್ರಾಲಯ ಅಲ್ಲಿಯೂ ಕೂಡ ಹರಿದು ನಂತರ ಸಾಗರಕ್ಕೆ ಸೇರುವಂಥ ಒಂದು ಇದೇ ತುಂಗಭದ್ರ ನೀವು ಇಲ್ಲಿ ಹತ್ತಿರದಿಂದ ಕಾಣ್ಬೋದು. ನಿಮ್ಮ ಮನೆ ಮಂದಿ, ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದು ಈ ಒಂದು ಸುಂದರವಾದ ಒಂದು ಸನ್ನಿವೇಶವನ್ನು ದಯವಿಟ್ಟು ನೀವು ಕೂಡ ಕಣ್ಣು ತುಂಬಿಸ್ಕೊಳ್ಳಿ. ಜೊತೆಗೆ ಇಲ್ಲಿ ಬರುವಾಗ ಆದಷ್ಟು ನೀರಿಗೆ ಇಳಿಯುವಂಥ ಪ್ರಯತ್ನಗಳೆಲ್ಲ ಮಾಡಬೇಡಿ. ಹೀಗೆ ಹೇಳ್ತಾ ಈ ವಿಡಿಯೋ ಉದ್ದೇಶನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಆದಿತ್ಯ.